ಸ್ಟೇಡಿಯಂ ಮಾಡೋದ್ರಿಂದ ಸುರೇಶ್ ಗೌಡ್ರಿಗೆ ಏನು ಲಾಭ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಕಮಿಷನ್ ಸಿಗಲ್ವಲ್ಲ. RSS ಅವರೆಲ್ಲ ಒಂದು ಕಡೆ ಇವತ್ತು ಸುರೇಶ್ ಗೌಡ್ರನ್ನ ಉಚ್ಚಾಟನೆ ಮಾಡಬೇಕು ಈ ಪಾರ್ಟಿಯಿಂದ. ಹೇಳ್ತಾನೆಯವರಪ್ಪ, ಮುಂದಿನ ತಿಂಗಳು ಆಚೆ ತಿಂಗಳು ಈ ನದಿ ಏನೋ ಮೇಲ್ ರಾಕಿ ಇತ್ತಂತಲ್ಲ, ಕಾಯ್ತಾ ಆಯ್ತು, ಈಗ ಬಿಟ್ಟದ್ದು ಕಾಯ್ತಾ ಇರ್ಬೇಕು. ಹಂಗೆ ಇನ್ನೂ 10 ವರ್ಷ ನಮ್ DC ಮೇಲಲ್ವೇ. ಆಮೇಲೆ ವಿಶೇಷ ಮಾಡ್ತುಬಿಟ್ಟೆ ನಾನು, ಸಾರಿ. ಇವತ್ತು ರಿಸಲ್ಟ್ ಕೊಟ್ಟವ್ರು ನಮ್ಮ ರಾಜ್ಯದ ಜನತೆ ಬಹಳ ಅದ್ಭುತವಾಗಿ ಗ್ಯಾರಂಟಿಗಳ ಬಗ್ಗೆ ಏನೋ ಟೀಕಿಸ್ತಾರೋ ಆ ಟೀಕಿಸೋದಕ್ಕೆ ಜನ ಉತ್ತರ ಕೊಟ್ಟವ್ರೆ. 3 ಕ್ಷೇತ್ರಗಳನ್ನ ಅತಿ ಹೆಚ್ಚು ಮತಗಳಿಂದ ಕೊಟ್ಟಿರ್ತಕ್ಕಂಥದಕ್ಕೆ ಜನಗಳಿಗೆ ವಿಶೇಷವಾಗಿ ನಾವು ಧನ್ಯವಾದ. ಮತ್ತೆ ಗೆದ್ದ ಸ್ಟೇಡಿಯಂ ಮಾಡಿರ್ತಕ್ಕಂಥದ್ದು ಇದು ಸುವರ್ಣಾಕ್ಷರಗಳಲ್ಲಿ ನಾವು ಬರೀಬೇಕಾಗ್ತದೆ. ತುಮಕೂರು ಜಿಲ್ಲೆಯವರು ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾವು ಸುವರ್ಣಾಕ್ಷರಗಳಲ್ಲಿ ಬರೀಬೇಕು. ಯಾಕಂದ್ರೆ ಇದು ಕೇವಲ ಸ್ಟೇಡಿಯಂ ಆಗ್ತಾ ಇರೋದು ತುಮಕೂರು ಗ್ರಾಮಾಂತರಕ್ಕೆ ಅಲ್ಲ, ತುಮಕೂರು ಜಿಲ್ಲೆಗೆಲ್ಲ, ಅಥವಾ ಬೆಂಗಳೂರಿಗೆಲ್ಲ, ಕರ್ನಾಟಕ ರಾಜ್ಯಕ್ಕೆಲ್ಲ, ದೇಶಕ್ಕೆಲ್ಲ, ಪ್ರಪಂಚಕ್ಕೆ, ಇಡೀ ಪ್ರಪಂಚನೇ ತಿರುಗಿ ನೋಡುವಂತ ಮಟ್ಟಕ್ಕೆ ಆ ಒಂದು ಐತಿಹಾಸಿಕವಾದಂತ ಸ್ಟೇಡಿಯಂ ಮಾಡಲಿಕ್ಕೆ ಕೊಟ್ಟಿರೋದಕ್ಕೆ ನಾವು ದೊಡ್ಡ ಮಟ್ಟಕ್ಕೆ ಅವರಿಗೆ ಅಭಿನಂದನೆಗಳನ್ನ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ಅವರಿಗೆ ತಿಳಿಸಬೇಕಾಗ್ತದೆ. ಪಕ್ಷಾತೀತವಾಗಿ ನಾನು ಗಮನಿಸ್ತಾ ಇದೆ. ನಾನು ಈ 3-4 ದಿವಸ ನೋಡ್ತಾ ಇದ್ದೀನಿ. ನಾನು ಪ್ರೆಸ್ ಮೀಟ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಬರ್ತಿರ್ಲಿಲ್ಲ. ಈ ನಮ್ಮ ಶಾಸಕರಿದಾರಲ್ಲ, ಸನ್ಮಾನ್ಯ ಸುರೇಶ್ ಗೌಡ, ಈಗ ಆ ಪುಣ್ಯಾತ್ಮ ಗಮನಿಸ್ತಾ ಇದೆ. 4 ದಿವಸಗಳಿಂದ ಅದೇನ ಕಪ್ಪು ಬಟ್ಟೆ ಧರಿಸ್ತೀವಿ ಅನ್ನುವಂಥ ಬರೀ ಅದನ್ನ ಹೇಳ್ಕೊಂಡು ಬರೀ ಉಡಾಫೆ ಮಾತುಗಳಾಡ್ಕೊಂಡ್ಬಂದ್ರೆ ನಾನು ಗಮನಿಸ್ತಾ ಇದ್ದೆ. ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಅಲ್ಲಪ್ಪ, ಈಗ ನಿಮ್ಮ ಮೋದಿನವರು, ನಿಮ್ಮ ದೇಶದ ಪ್ರಧಾನಮಂತ್ರಿ ಆದಂತಹ ಸನ್ಮಾನ್ಯ ಮೋದಿನವರು ಇವತ್ತು ಇಡೀ ಪ್ರಪಂಚದಲ್ಲೇ ಕ್ರೀಡಾಕೂಟಗಳು ಬಂದಾಗ ವರ್ಲ್ಡ್ ಕಪ್ ಕ್ರಿಕೆಟ್ ಗೆದ್ದಂತ ಸಂದರ್ಭದಲ್ಲಿ ನಿಮ್ಮ ಪ್ರೈಮ್ ಮಿನಿಸ್ಟರ್ ಆದಂತ ಮೋದಿಯವರವರು ಫಸ್ಟ್ ಅವ್ರಿಗೆ ಫೋನ್ ಮಾಡಿ ವಿಶ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ದೇಶದ ಹೆಮ್ಮೆಯ ಕೀರ್ತಿಯನ್ನ ನೀವು ಪತಾಕಿ ಹಾರಿಸಿದ್ದೀರಿ, ನಿಮಗೆ ಅಭಿನಂದನೆಗಳು ಅಂತ ಸಲ್ಲಿಸಿರೋದು ನಿಮ್ಮ ಪ್ರಧಾನಮಂತ್ರಿಗಳು ಮೋದಿರವರು. ಅವ್ರಿಗೆ ಕಾಳಜಿ ಇದೆ ಸ್ಪೋರ್ಟ್ಸ್ ಬಗ್ಗೆ, ಮೋದಿ ಪ್ರಧಾನಮಂತ್ರಿಗಳಿಗೆ. ಮತ್ತೆ RSS ಅವರೆಲ್ಲ ಒಂದು ಕಡೆ ಇವತ್ತು ಸುರೇಶ್ ಗೌಡ್ರನ್ನ ಉಚ್ಚಾಟನೆ ಮಾಡಬೇಕು ಈ ಪಾರ್ಟಿಯಿಂದ. ಯಾಕೆಂದ್ರೆ ಇಡೀ ದೇಶದಲ್ಲಿ ಅನೇಕ ಜನ ನಮ್ಮಲ್ಲಿ ಆಟಗಾರರು ಇವತ್ತು ಮುಂಬೈಯಿಂದ, ಡೆಲ್ಲಿಯಿಂದ, ಹೈದರಾಬಾದಿಂದ, ವೆಸ್ಟ್ ಬೆಂಗಾಲಿಂದ ಅನೇಕ ಜನ ಒಳ್ಳೊಳ್ಳೆ ಆಟಗಾರರು ಇವತ್ತು ನಮ್ಮ ಭಾರತವನ್ನು ಪ್ರದರ್ಶಿಸ್ತಾವೆ. ಸೊ ನಮ್ಮಲ್ಲೂ ಕೂಡ ಉದಾಹರಣೆಗೆ ತುಮಕೂರು ಜಿಲ್ಲೆಯಲ್ಲಿ ಯಾವೊಬ್ಬ ಆಟಗಾರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸೋ ಶಕ್ತಿ ಇದೆ. ಗ್ರಾಮೀಣ ಭಾಗದ ರೈತರ ಮಕ್ಕಳಿಗೆ ಇಂಟರ್ನ್ಯಾಷನಲ್ ಅಲ್ಲಿ ಆಡ್ಲಿಕ್ಕೆ ಅವಕಾಶಗಳಿದೆ, ಶಕ್ತಿ ಇದೆ. ಅವ್ರಿಗೆ ಎಂಕರೇಜ್ ಮಾಡೋರು ಯಾರು? ರೈತನ ಮಗ ರೈತನೇ ಆಗ್ಬೇಕಾ, ಅಥವಾ ಕೂಲಿ ಕಾರ್ಮಿಕನ ಮೇಲೆ ಕೂಲಿನೇ ಮಾಡ್ಬೇಕಾ? ಯಾಕೆ ಅವನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗೋದ್ ಬೇಡವಾ? ನಮಗೂ ಹೆಮ್ಮೆ ಅಲ್ವೇ? ನಮ್ಮಲ್ಲೊಬ್ಬ ನ್ಯಾಷನಲ್ ಲೆವೆಲ್ ಅಲ್ಲಿ ಆಡ್ತಾರೆ, ಇಂಟರ್ನ್ಯಾಷನಲ್ ಆಡ್ತಾರೆ, ನಮ್ಮ ತುಮಕೂರವನು ಒಬ್ಬ ಅಂತಂದ್ರೆ ನಮ್ಗೆ ಹೆಮ್ಮೆ ಅಲ್ವೇ? ತುಮಕೂರು ಜಿಲ್ಲೆ ಜನಗಳಿಗೆ, ಎಲ್ರಿಗೂ ಕೂಡ. ಇಲ್ಲಿ ಯಾಕೆ ರಾಜಕೀಯ ಮಾಡಬೇಕು? ಸೊ ಹಾಗಾಗಿ ಸ್ಟೇಡಿಯಂ ಮಾಡೋದ್ರಿಂದ ಸುರೇಶ್ ಗೌಡ್ರಿಗೆ ಏನು ಲಾಭ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಕಮಿಷನ್ ಸಿಗಲ್ವಲ್ಲ. 150 ಕೋಟಿ ರೂಪಾಯಿನ ತೊಟ್ಟಿಗೆಲ್ಲ ಮದುವೆಗೂ ಆಗ್ತಾ ಇಲ್ಲ. ಎಲ್ಲಾಗ್ತಾ ಇರೋದು? ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ 150 ಕೋಟಿ ರೂಪಾಯಿ ಹೆಚ್ಚು ದುಡ್ಡಲ್ಲಿ ಒಂದು ಸ್ಟೇಡಿಯಂ ಆಗ್ತಾ ಇರೋದಕ್ಕೆ ಶಾಸಕರಾದಂತವರು ಅದಕ್ಕೆ ಹೋಗಿ ಕನ್ಸಲ್ಟ್ ಮುಖ್ಯಮಂತ್ರಿಗಳಿಗೆ ಮತ್ತೆ ಮಂತ್ರಿಗಳಿಗೆ ತರಲಿಕ್ಕೆ ಶ್ರಮ ಪಟ್ಟಂತ ಪರಮೇಶ್ವರ್ಗೆ ಅಭಿನಂದನೆಗಳನ್ನು ಸಲ್ಲಿಸಲು ನಾವು ಗಮನಿಸಿದ್ದೀವಿ. ಅವ್ರ ಸ್ಟೇಟ್ಮೆಂಟ್ ನಾನು ಗಮನಿಸ್ತಾ ಇದ್ದೆ. ಎಲ್ಲ ಒಂದ್ ಕಡೆ ಹಳ್ಳಿನಲ್ಲಿ ಏನಕ್ಕೂ ಉಪಯೋಗ ಇಲ್ಲ, ಯಾವ ರೈತನಿಗೂ ಉಪಯೋಗ ಇಲ್ಲ. ಅಲ್ವಾ ಸ್ವಾಮಿ? ರೈತರ ಭೂಮಿ ಏರಿಕೆ ಆಗಲ್ವಾ? ರೇಟ್ ಏರಿಕೆ ಆಗಲ್ವಾ? ರೈತ ಉದ್ಧಾರ ಆಗಲ್ವಾ? ಉದ್ಯೋಗ ಸಿಗಲ್ವಾ? ಅಲ್ಲಿ ಟೂರಿಸಂ ಆಗಲ್ವಾ? ಅಲ್ಲಿ ಅನೇಕ ಸಾವಿರಾರು ಜನ ಅಲ್ಲಿ ಅವರು ಕುಟುಂಬವನ್ನು ಎಲ್ಲ ಒಂದು ಕಡೆ ನನ್ನ ಹಬ್ಬದಲ್ಲಿ ಜೀವನ ನಡೆಸ್ಕೊಳ್ಳಿಕ್ಕೆ ಅವಕಾಶಗಳಾಗ್ತದೆ. ಇದು ಸುರೇಶ್ ಗೌಡ ಅವರ ಪ್ಲಾನ್ ಏನು ಅಂದ್ರೆ, ಆತನಿಗೆ ಬೇಕಾಗಿರುವಂತದ್ದು ಹೆಂಗಿದ್ರೆ ಸಿಎಂ ಅಂತಾರೆ, ಇಡೀ ಸ್ಟೇಟ್ ದೇಶ ನೋಡ್ತಾ ಇರ್ತದೆ ಈ ಕಾರ್ಯಕ್ರಮನ. ಏನೋ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಹಾಕಿದ್ರೆ ಮಾಧ್ಯಮದ ಸ್ನೇಹಿತರು ಅವ್ರನ್ನ ತೋರಿಸ್ತೀರ, ಬಿಂಬಿಸ್ಕೋಬೇಕು, ಮಾಧ್ಯಮದ ಮುಂದೆ ಬಿಂಬಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡೆ ಈ ಸ್ಟೇಟ್ಮೆಂಟ್ಗಳು ಬಿಟ್ರೆ ಬೇರೆ ಇನ್ಯಾವುದೂ ಉದ್ದೇಶ ಅಲ್ಲ. ಈಗ ಒಂದು ಅರಿಯೋ ನಾನು ನಿಮ್ ಮುಂದೆ ಪ್ಲೇ ಮಾಡ್ತೀನಿ. ದಯವಿಟ್ಟು ಮಾಧ್ಯಮ ಸ್ನೇಹಿತರು ಅದ್ ಯಾವ ರೀತಿ ಈ ರಾಜ್ಯದ ಜನತೆಗೆ ಕಳಿಸ್ಕೊಡ್ತೀರೋ ಗೊತ್ತಿಲ್ಲ, ಕಳಿಸ್ಕೊಡಿ. ಸನ್ಮಾನ್ಯ ಸುರೇಶ್ ಗೌಡ ಮಾತಾಡಿರ್ತಕ್ಕಂಥ ಆಡಿಯೋನ ಈಗ ನಿಮ್ ಪ್ಲೇ ಮಾಡ್ತಿದ್ದ. ಆ ಪುಣ್ಯಾತ್ಮ ಹೇಳಿರುವಂತ ವಿಚಾರ, ಅವರ ಕಾರ್ಯಕರ್ತರ ಒಂದು ಮೀಟಿಂಗ್ ಕರೀತಾರೆ. ಹೌದು ಸ್ವಾಮಿ, ಈಗ ಅವರ ತಾಲೂಕಿಗೆ MLA ಆದ್ಮೇಲೆ ಜನ ಅವ್ರ ಮೇಲೆ ಅಪೇಕ್ಷೆ ಇಟ್ಕೊತಾರೆ. ಕೆಲಸ ಮಾಡಬೇಕು, ಕಾರ್ಯ ಮಾಡಬೇಕು, ಅವರ ಮೇಲೆ ಐಗಡಿದ್ದಲ್ಲಿ ಆಗ್ಬೇಕು ಅನ್ನೋಂತ ಹೇಳ್ತಾರೆ. ಇಲ್ಲ ಅನ್ನಲ್ಲ, ಮಾಡಿ ನೀವು
ಪ್ರತಿಭಟನೆ ಮಾಡಿ, ಎಲ್ಲರೂ ಹಕ್ಕದು. ನಾನು MLA ಆದಾಗ ನನ್ನ ಕೆಲಸ ಆಗದೆ ಹೋದ್ರೆ ಪ್ರತಿಭಟನೆ ಮಾಡೋದು ನನ್ನ ಹಕ್ಕಿದೆ. ನೀವು ಕೂಡ ಪ್ರತಿಭಟನೆ ಮಾಡಿ, ನಿಮ್ಮ ಹಕ್ಕಿದೆ, ಇಲ್ಲ ಅನ್ನಲ್ಲ. ಆದ್ರೆ ಪ್ರತಿಭಟನೆ ಮಾಡಕ್ಕೆ ದುಡ್ಡು ಕೊಟ್ಬಿಟ್ಟು ನೀವು ಪ್ರತಿಭಟನೆ ಮಾಡೋದು ತಪ್ಪಲ್ವೇ? ಎಷ್ಟು ಲಕ್ಷ ಬೇಕಾದ್ರೆ ಕೊಡ್ತೀರಿ ನೀವು, ಬಾವುಟ ಆರಿಸಿ, ಕಪ್ಪು ಬಾವುಟ ಆರಿಸಿ, ತಪ್ಪಲ್ವೇ? ಹಾಗಾಗಿ ಜನಕ್ಕೆ ಪ್ರವೋಕ್ ಮಾಡ್ತಾವ್ರೆ. ಅವರು ಅಲ್ಲಿ ಇರೋ ಕಾರ್ಯಕರ್ತರಿಗೆ ಹೇಳಿದ್ರು ಅಥವಾ ರೌಡಿಗಳಿಗೆ ಹೇಳಿದ್ರು, ಯಾರಿಗೆ ಗೊತ್ತು? ಇದಕ್ಕೊಂದು ತನಿಖೆ ಆಗ್ಬೇಕಲ್ವಾ? ಸೊ ಹಾಗಾಗಿ ಆಡಿಯೋನ ಪ್ಲೇ ಮಾಡ್ತೀನಿ. ಸನ್ಮಾನ್ಯ ಸುರೇಶ್ ಗೌಡರು ಮಾತಾಡಿರ್ತಕ್ಕಂಥ ಆಡಿಯೋನ ಪ್ಲೇ ಮಾಡ್ತೀನಿ ಈಗ. ದಯವಿಟ್ಟು ಮಾಧ್ಯಮ ಸ್ನೇಹಿತರು, ಯಾಕಂದ್ರೆ ಇದು ತಪ್ಪು ಸಂದೇಶ ಹೋಗ್ತದೆ ಇಡೀ ರಾಜ್ಯಕ್ಕೆ, ದೇಶಕ್ಕೆ. ಒಬ್ಬ CM ಬಂದಾಗ ನೀವು ಪ್ರತಿಭಟನೆ ಮಾಡೋ ರೀತಿ ಯಾವ ರೀತಿ ಇರಬೇಕು ಅಂದ್ರೆ, ನಿಮ್ಮ ಹಕ್ಕುಗಳನ್ನ ಹೋಗಿ ಕೇಳಿ ಅವ್ರ ಹತ್ರ. ನೀವು ಕಾರ್ ಮುಂದೆ ಮಲಗ್ತಿರೋ ಎಲ್ಲರ ಮಲಿಕರಿ, ನಮ್ಮ ಪ್ರಶ್ನೆ ಅಲ್ಲ ಅದು. ನಿಮ್ ಕ್ಷೇತ್ರಕ್ಕೆ ದುಡ್ಡು ತಗೊಂಬಂದು ಕೆಲಸ ಮಾಡಿ. ಆದ್ರೆ ಒಬ್ಬ ಮುಖ್ಯಮಂತ್ರಿಗಳು ಬಂದಾಗ ನೀವು ಪ್ರವೋಕ್ ಮಾಡೋದು ಹೆಂಗೆ? ಸೊ ಹಂಗಾಗಿ ನನ್ನ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಇವತ್ತು SP ಅವ್ರಿಗೆ ಒಂದು ಕಂಪ್ಲೇಂಟ್ ಲಾಂಚ್ ಮಾಡ್ತಿದ್ವಿ. ಸುರೇಶ್ ಗೌಡ ಮೇಲೆ ಇವತ್ತು ಒಂದು ಕಂಪ್ಲೇಂಟ್ ಮಾಡಿಸ್ಬೇಕು ಅಂತಿದ್ದೀನಿ. ಮತ್ತೆ ನಾವು ಹೋಮ್ ಮಿನಿಸ್ಟರ್ ನಾನು ಬಿಡಲ್ಲ, ಇವತ್ತು ತನಿಖೆ ಮಾಡಲೇಬೇಕು. ಅವರು ಅಲ್ಲಿ ಮಾತಾಡಿರೋ ಸಭೆಗಳಲ್ಲಿ ಅವ್ರ ಕಾರ್ಯಕರ್ತರ, ರೌಡಿಗಳಿದ್ರ ಅಥವಾ ಯಾರು ಟೆರರಿಸ್ಟ್ ಇದ್ರೆ ಯಾರು ಗೊತ್ತು? ಅವನು ಯಾರೋ ರೆಕಾರ್ಡ್ ಕೇಳಿದ ಮೇಲೆ ನನ್ನ ಮಾತುಗಳನ್ನ ನಿಮ್ ಜೊತೆ ಮುಂದುವರಿಸ್ತೀನಿ. ದಯವಿಟ್ಟು ಆಡಿಯೋ ರೆಕಾರ್ಡ್ನ ಕೇಳಿಸ್ಕೋಬೇಕೀಗ.